ಯಾರೇ ಆಗಿರ್ಬೋದು, ಮಿಷನರೀಸ್ ಆಗಿರ್ಬೋದು, ಅವರೆಲ್ಲ ಏನಪ್ಪ ಅಂತಂದ್ರೆ ತನ್ನ ದೇಶ ಅವೆಲ್ಲ ಬಿಟ್ಟು ನಮ್ಮ ಭಾರತ ದೇಶ ಆಗಿರ್ಬೋದು ಬೀದರ್ಕೆಲ್ಲ ಬಂದು ಸೇವೆ ಮಾಡಿದಾರ ಅಂತಂದ್ರೆ ಅವರೆಲ್ಲ ಏನಪ್ಪ ಅಂತಂದ್ರೆ ಹಣ ಅಥವಾ ಜಾಸ್ತಿ ಇದೆ ಅಥವಾ ಅವ್ರು ಸಾವುಕಾರ ಇದ್ದಾರೆ ಅಂತಿಲ್ಲ. ದೇವರ ಮೇಲೆ ನೆಲೆಗೊಂಡು ಅವ್ರು ದೇವರನ್ನು ತಿಳ್ಕೊಂಡಿದ್ದ ಸಲುವಾಗಿ ಇಲ್ಲಿ ಬಂದು ಸೇವೆ ಮಾಡಲಿಕ್ಕೆ ಸಾಧ್ಯವಾಯಿತು. ಹಾಗಾಗಿ ಕತ್ತಲೆ ಇರತಕ್ಕಂಥ ಇರಬಾರದೆಂದು ನಾನು ಬೆಳಕಾಗಿ ಈ ಲೋಕಕ್ಕೆ ಬಂದಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಆ ಒಂದು ಬೆಳಕಿನ ಮಾರ್ಗದಲ್ಲಿ ನಡೆದಕ್ಕೋಸ್ಕರನೇ ದೇವರು ಈ ಲೋಕಕ್ಕೆ ಬಂದಿರತಕ್ಕಂಥದ್ದು ನಾವು ಕಾಣಿರುತ್ತೇವೆ. ಮತ್ತು ಇನ್ನೊಂದು ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ, ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ವಾಕ್ಯ ಆಗಿರುತ್ತದೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಅಂದ್ರೇನು, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ದೇವರ ಮೇಲೆ ಪ್ರೀತಿ ಅದರೆ. ಬರೀ ಕ್ರೈಸ್ತರ ಮೇಲಂತಿಲ್ಲ, ಬರೀ ಬೇರೆ ಅವರು ಇವರು ಅಂತ ಯಾವುದೂ ಇಲ್ಲ, ದೇಶ ಇಲ್ಲ, ರಾಜ್ಯ ಇಲ್ಲ, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲರ ಮೇಲೆ ದೇವರ ಮೇಲೆ ಪ್ರೀತಿ ಅದ. ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಅಷ್ಟು ಪ್ರೀತಿ ಇದ್ದ ಸಲುವಾಗಿ ತನ್ನ ಮಗನನ್ನೇ ಕೊಟ್ಟಿರ್ತಕ್ಕಂಥ ದೇವರು ಆತನನ್ನು ನಂಬುವ ಒಬ್ಬರಾದರೂ ನಾಶವಾಗಬಾರ್ದು. ಅಂದರೆ ಆತನನ್ನು ನಂಬುವ ಒಬ್ಬರಾದರೂ ದುಃಖದಲ್ಲಿರಬಾರ್ದು, ಆತನನ್ನು ನಂಬುವ ಒಬ್ಬರಾದರೂ ನರಕಕ್ಕೆ ಹೋಗಬಾರ್ದು, ಆತನಲ್ಲಿರುವ ಒಬ್ಬರಾದರೂ ದುಃಖದಲ್ಲಿರಬಾರ್ದು, ಆತನಲ್ಲಿರ್ತಕ್ಕಂಥ ಒಬ್ಬರು ರೋಗದಲ್ಲಿರಬಾರ್ದು, ಆತನಲ್ಲಿರ್ತಕ್ಕಂಥ ಒಬ್ಬರಾದರೂ ಚಿಂತೆಯಲ್ಲಿರಬಾರ್ದು. ಎಲ್ಲರೂ ಕೂಡ ಏನಪ್ಪ ಅಂದ್ರೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕು. ಇದೆಲ್ಲ ಆದ್ಮೇಲೆ ನೋಡ್ರಿ, ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನ ದೇವರು ನಿತ್ಯ ಜೀವನ ಕೊಡ್ತಾ ಇದ್ದಾರೆ ಅಂತಂದ್ರೆ ಈ ಭೂಲೋಕದಲ್ಲಿರ್ತಕ್ಕಂಥ ನಮಗೆ ಆ ನಿತ್ಯ ಜೀವ ಇಲ್ಲಿ ನಾವು ಕಂಡುಕೊಳ್ಳಕ್ಕೆ ಸಾಧ್ಯ ಇದೆಯಾ ಅಥವಾ ಇಲ್ಲ? ದೇವ್ರ ಹಾಗೆ ಒಂದೊಳ್ಳೆ ಸ್ವರ್ಗ ನಮಗೆ ಡೈರೆಕ್ಟಾಗಿ ಕೊಡಬೇಕಾಯ್ತು ಅಂದ್ರೆ ದೇವರು ಈ ಲೋಕಕ್ಕೆ ಇಳಿದು ಬರತಕ್ಕಂಥದ್ದು ಅವಶ್ಯಕತೆನೇ ಇದ್ದಿಲ್ಲ. ಡೈರೆಕ್ಟಾಗಿ ನಮ್ಮ ಪರಲೋಕಕ್ಕೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಹಂಗೆ ಬಹಳಷ್ಟು ಜನ ಇದ್ರಲ್ಲಿ ಹಳೆ ಒಡಂಬಡಿಕೆದಾಗ ಆದ್ರೆ ಹೊಸ ಒಡಂಬಡಿಕೆದಾಗ ಯಾಕೆ ಬಂದರು ದೇವರು ಅಂದರೆ ಎಲ್ಲರೂ ಕೂಡ ನಾನು ಮೇಲಿಂದ ಕೆಳಗೆ ಬಂದು ನಾವು ಯಾವ ರೀತಿ ಜೀವನ ಮಾಡಿ ಮಾನವರಾಗಿ ಜೀವನ ಮಾಡಿರ್ತಕ್ಕಂಥ ದೇವರು ಅದೇ ಒಂದು ರೀತಿಯಾಗಿ ನಾವು ಪರಲೋಕಕ್ಕೆ ಹೋಗುವಂಥವ್ರಾಗಿದೆ ಅಂದರೆ ಕೊನೆ ಮಾತು ಹೇಳಿದ್ರು ಅಂದ್ರೇನು, ಯಾವುದು ನಿತ್ಯ ಜೀವದ ಮಾತನ್ನು ಹೇಳ್ತಿರ್ಬೇಕಾದ್ರೆ ದೇವರು ನಿತ್ಯ ಜೀವದಕ್ಕಾಗಿ ತೋಕಪಡೋದಾದ್ರೆ ನಾವು ಈ ಲೋಕದಲ್ಲಿ ಕೂಡ ಏನಪ್ಪ ಅಂದ್ರೆ ದೇವರ ಮಕ್ಕಳಾಗಿರಬೇಕು. ಒಂದು ವೇಳೆ ದೇವರನ್ನು ನೆಲೆಗೊಂಡಿದ್ದರೆ, ನಾವು ದೇವರಲ್ಲಿ ಆತುಕೊಂಡವರಾಗಿದ್ದರೆ ಇದೆಲ್ಲವೂ ಕೂಡ ಸಾಧ್ಯವಾಗಿರ್ತದೆ ಮತ್ತು ಕ್ರಿಸ್ತನ ವಾಕ್ಯ ನಮ್ಮಲ್ಲಿ ಸಮೃದ್ಧಿಯಾಗಿರ್ಲಿಕ್ಕೆ ಸಾಧ್ಯವಾಗಿದೆ. ಇಲ್ಲಿ ಇನ್ನೊಂದು ವಾಕ್ಯ ನೋಡ್ರಿ, ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ ವಚನ 5-8 ನಾವು ನೋಡುತ್ತೇವೆ. ಅಲ್ಲಿ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು. ಅವನು ಬಿದ್ದಿರುವುದನ್ನು ಯೇಸು ಕಂಡು ಅವನು ಹೀಗಾಗಿ ಬಹುಕಾಲವಾಗಿದೆಯಲ್ಲ ಎಂದು ತಿಳಿದು ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ಎಂದು ಅವನನ್ನು ಕೇಳಿದಕ್ಕೆ ಆ ರೋಗಿಯು, ಸ್ವಾಮಿ, ನೀರು ಉಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ, ನಾನು ಬರುವುದರೊಳಗಾಗಿ ನನಗಿಂತ ಮುಂಚೆ ಮತ್ತೊಬ್ಬನು ಇಳುತ್ತಾನೆ. ಯೇಸು ಅವನಿಗೆ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಹೇಳಿದನು. ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು ಎಂಬುದಾಗಿ ನೋಡ್ರಿ. ನಾವು ಆದಿ ಕಾಲದಲ್ಲಿ ನೋಡ್ತೇವೆ, ಮೊದಲನೇದಾಗಿ ಆದಮ ಹವಳವರೇನಪ್ಪ ಅಂದ್ರೆ ದೇವರು ಸೃಷ್ಟಿ ಮಾಡಿದ್ರು. ಅವರಿಗೆ ಸೃಷ್ಟಿ ಮಾಡಿದ ಮೇಲೆ ದೇವರು ಫುಲ್ ಈ ಪ್ರಪಂಚದ ಮೇಲೆ ಅಧಿಕಾರವನ್ನು ಅವ್ರಿಗೆ ಕೊಟ್ಟಿದ್ದ ನಂತರ ಆ ಒಂದು ಹವಳ ಒಂದು ಹಣ್ಣು ತಿಂದಿದ ಸಲುವಾಗಿ ಏನಪ್ಪ ಅಂದ್ರೆ ಈ ಭೂಮಿ ಮೇಲೆ ಇರ್ತಕ್ಕಂಥ ಅಧಿಕಾರವೆಲ್ಲ ಸೈತಾನ್ ಹತ್ರ ಹೋಗ್ಬಿಡ್ತಾರೆ. ಸೈತಾನ್ ಹತ್ರ ಹೋಗಿನ ಸಲುವಾಗಿ ದೇವರು ಈ ರೀತಿ ಪಾಪ ಮಾಡಿದಾರಲ್ಲ, ಇವ್ರು ಸೈತಾನ್ ಹತ್ರ ಹೋಗ್ಬಿಡ್ತು ಅಂತೇಳಿ ಅಷ್ಟಕ್ಕೆ ಮಾತ್ರ ಬಿಡೋದಾನೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು, ಅವಾಗೆ ವಾಕ್ಯ ನೋಡ್ಕೊಂಡೆವನು, ದೇವರು ಎಷ್ಟೋ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿನ ಸಲುವಾಗಿ ಆತನು ಮತ್ತೆ ಪ್ರಪಂಚಕ್ಕೆ ಮತ್ತೆ ಮನುಷ್ಯ ರೂಪವನ್ನು ತಾಳಿ ಮತ್ತೆ ಜನಿಸಿ ಏನಪ್ಪ ಅಂದ್ರೆ ಸಿಲುಬೆದ ಮೇಲೆ ಪ್ರಾಣ ಕೊಡೋದು ಮುಖಾಂತರ ಏನಪ್ಪ ಅಂದ್ರೆ ಮತ್ತೊಂದ್ಸಲಿ ಸೆಕೆಂಡ್ ಸಾರಿ ನಮಗೆಲ್ಲ ಅಥಾರಿಟಿ ಕೊಟ್ಬಿಟ್ರು ದೇವರು. ಅಂದ್ರೆ ಏನು, ಪ್ರಪಂಚದ ಮೇಲೆ ಅಧಿಕಾರವನ್ನು ಕೊಟ್ಟುಬಿಟ್ಟರು, ಸಾವಿನ ಮೇಲೆ ಅಧಿಕಾರ ಕೊಟ್ಟುಬಿಟ್ರು. ಮೊದಲನೇದಾಗಿ ಆದಮ ಅವಳಿಗೆ ಕೊಡಲ್ಪಟ್ಟಿತ್ತು, ಅವಳು ಅದನ್ನು ಕಳೆದುಕೊಂಡಿದ್ದ ಸಲುವಾಗಿ ಮತ್ತು ಎರಡನೇದಾಗಿ ಸ್ವತಃ ದೇವರೇ ಭೂಲೋಕಕ್ಕೆ ಬಂದು ತನ್ನ ಪ್ರಾಣ ಕೊಡುವುದರ ಮುಖಾಂತರವಾಗಿ ಎರಡನೇ ಸಾರಿ ಏನಪ್ಪ ಅಂದ್ರೆ ನಮಗೆ ಅಧಿಕಾರ ಕೊಟ್ಟಿರ್ತಕ್ಕಂಥ ನಾವು ಕಾಣುತ್ತೇವೆ. ಇವಾಗ ಸೈತಾನ ಹತ್ರ ಶಕ್ತಿ ಇಲ್ಲ ರೀ, ಅಧಿಕಾರ ಇಲ್ಲ, ನಮ್ಮ ಮೇಲೆ ಅಧಿಕಾರ ಇದೆ. ಪ್ರಪಂಚದಲ್ಲಿ ಇರ್ತಕ್ಕಂಥ ನಮ್ಮ ಮೇಲೆ ಅಧಿಕಾರ ಅಂದರೆ ದೇವರ ಮೇಲೆ ಯಾರನ್ನ ಹತ್ತುಕೊಂಡಿದ್ದಾರೆ, ಯಾರನ್ನ ನೆಲೆಗೊಂಡಿದ್ದಾರೆ ನೋಡ್ರಿ, ಅವ್ರಿಗೆ ಮಾತ್ರ ಈ ರೀತಿ ಅಧಿಕಾರ ಇದೆ, ಅದರ ಮುಖಾಂತರ ಇದೆ. ಹಾಗಾಗಿ ಇವಾಗ ದೇವರ ಕಡೆಯಿಂದ ಯಾವುದು ಕೂಡ ತಡೆಗಳಿಲ್ಲ. ಈ ವಾಕ್ಯದಲ್ಲಿ ನಾವು ನೋಡ್ತೇವೆ ಏನಂದ್ರೆ, ಅಲ್ಲಿ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು. ಅವನು ಬಿದ್ದಿರುವುದನ್ನು ಏಸುಕೊಂಡು ಇವನು ಹೀಗಾಗಿ ಬಹುಕಾಲವಾಯಿತಲ್ಲ. ನೋಡಿ, ದೇವರಿಗೂ ಕೂಡ ಗೊತ್ತಿತ್ತು, ಅಲ್ಲಿ ಒಬ್ಬ ರೋಗಿಯನ್ನು ಬಿದ್ದುಕೊಂಡು ಬಹಳಷ್ಟು ದಿನ ಆಯ್ತಲ್ಲ ಅಂತ ದೇವರಿಗೆ ಗೊತ್ತಿತ್ತು. ಅವಾಗ ಅಳ್ತಾ ಇದ್ದಾರೆ ದೇವ್ರು, ಏನಂತಂದ್ರೆ ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ಅವನನ್ನು ಕೇಳಿದರು.
ನೋಡಿ, ಸ್ವಸ್ಥವಾಗಲಿಕ್ಕೆ ದೇವ್ರಿಗೆ ಸಾಧ್ಯ ಅದ, ಸ್ವಸ್ಥ ಮಾಡ್ಬೋದು ಅಂತ ದೇವ್ರಿಗೆ ಗೊತ್ತಿದ್ರು ಕೂಡ ಮತ್ತೆ ಅವ್ನಿಗೆ ಕೇಳತ್ತಾರೆ ದೇವ್ರು ಏನಂತಂದ್ರೆ, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ಎಂಬುದಾಗಿ. ಅಂದ್ರೆ ನೋಡಿ, ನಾವು ಕೂಡ ಏನಪ್ಪ ಅಂದ್ರೆ ಇವಾಗ ದೇವ್ರ ಕಡೆಯಿಂದ ಎಲ್ಲವೂ ಕೂಡ ಓಪನ್ ಅದ ರೀ. ಇವಾಗ ಸ್ವೀಕಾರ ಮಾಡ್ತಕ್ಕಂಥದ್ದು ನಮ್ಮ ಹತ್ರ ಇರಬೇಕದು. ದೇವರ ವಾಕ್ಯಗಳನ್ನು ಗ್ರಹಿಸ್ಕೊಂಡು ಅದನ್ನು ಅರಿತುಕೊಂಡು ಅದನ್ನು ನಡವಳಿಸ್ಕೊಂಡು ಬಾಳ್ತಕ್ಕಂಥದ್ದು ನಮ್ಮ ಹತ್ರ ಇರಬೇಕದು. ಇವಾಗ ದೇವ್ರ ಕಡೆಯಿಂದ ಎಲ್ಲವೂ ಕೂಡ ಓಪನ್ ಆಗಿಬಿಟ್ಟಿದೆ. ಈಗ ನೋಡಿ, ಯಾರ ಹತ್ರ ಮೊಬೈಲ್ ಅದ ಅವ್ರ ಹತ್ರ ಹಾಟ್ಸ್ಪಾಟ್ ಮತ್ತು ವೈಫೈ ಅಂತೇಳಿ ಇರ್ತದೆ. ನೀವು ಹಾಟ್ಸ್ಪಾಟ್ ಆನ್ ಮಾಡಿದ್ರಿ ಅಂತಂದ್ರೆ ಎಷ್ಟು ಭೀ ಜನ ಇರ್ತಾರೆ, ವೈಫೈದಾಗ ಎಲ್ಲ ಲಿಸ್ಟ್ ತೋರಿಸ್ತದೆ. ಅವ್ರ ಹೆಸರುಗಳು ತೋರಿಸ್ತದೆ, ವೈಫೈದಾಗ ಯಾರು ಆನ್ ಅರ ಅಂತೇಳಿ. ಯಾವಾಗ ನೀವು ಅದು ವೈಫೈದು ಪಾಸ್ವರ್ಡ್ ಹಾಕ್ತೀವಿ ನೋಡ್ರಿ, ಅವಾಗ ಕನೆಕ್ಟ್ ಆಗ್ತದೆ ಅದು. ಹಂಗೆ ದೇವರು ಆಶೀರ್ವಾದ ಎಲ್ಲರೂ ಕೂಡ ಓಪನ್ ಆಗಿಬಿಟ್ಟದು. ಆ ಥರ ಪಾಸ್ವರ್ಡ್ ನಾವು ಯಾವಾಗ ಹಾಕ್ತೇವೆ ಅವಾಗ ಮಾತ್ರ ನಾವು ಕನೆಕ್ಟ್ ಆಗಿಬಿಡ್ತೇವೆ. ಆತನ ಜೊತೆಗೆ ಇದ್ಕೊಂಡು ಸಮಾಧಿಯಿಂದ ಇರ್ಲಿಕ್ಕೆ ಸಾಧ್ಯ ಮತ್ತು ಬಿಡುಗಡೆ, ಅಭಿವೃದ್ಧಿ, ಆರೋಗ್ಯದಿಂದ ಇರಲಿಕ್ಕೆ ಸಾಧ್ಯವಾಗಿರ್ತದೆ. ಹಾಗಾಗಿ ಆ ಥರದಲ್ಲಿ ನಾವು ನೆಲೆಗೊಂಡವರಾಗಿರ್ಬೇಕು. ಆತನ ಜೊತೆಗೆ ಕನೆಕ್ಟ್ ಆಗಿದ್ದುಕೊಂಡು ನಾವು ಕೆಲಸಗಳನ್ನು ಮಾಡ್ತಕ್ಕಂಥವ್ರಾಗಿರ್ಬೇಕು. ಇವಾಗ ದೇವರ ಕಡೆಯಿಂದ ಏನೂ ಕೂಡ ಇಲ್ಲ. ಇಲ್ಲಿ ದೇವರು ಅದಕ್ಕೆ ಕೇಳ್ತಾ ಇದ್ದಾರೆ, ನನಗಂತೂ ಮನಸ್ಸುಂಟಪ್ಪ, ನಿನಗೆ ಮನಸ್ಸಿದೆಯಾ? ಸ್ವಸ್ಥವಾಗ್ಲಿಕ್ಕೆ ನಿನಗೆ ಮನಸ್ಸಿದೆಯಾ? ಬಡತನದಿಂದ ಹೋಗ್ಲಿಕ್ಕೆ ನಿನಗೆ ಮನಸ್ಸಿದೆಯಾ? ಅಥವಾ ರೋಗದಿಂದ ಬಿಡುಗಡೆ ಆಗ್ಲಿಕ್ಕೆ ನಿನಗೆ ಮನಸ್ಸಿದೆಯಾ? ಚಿಂತೆಯಿಂದ ಹೋಗೋದಕ್ಕೆ ನಿಮ್ಗೆ ಮನಸ್ಸಿದೆಯಾ? ಎಲ್ಲ ಕೂಡ ಪ್ರಶ್ನೆ ಮಾಡ್ತಾನೆ. ಹಾಗಾಗಿ ನಾವು ಆ ಥರದ್ದು ಒಂದು ಜೊತೆ ಕೂಡ ಏನಪ್ಪ ಅಂದ್ರೆ ಕೆಲಸ ಮಾಡ್ಬೇಕು. ಇವಾಗ ನಮ್ಮನ್ನು ನಾವು ಸ್ವೀಕಾರ ಮಾಡ್ಕೊಳ್ಬೇಕು. ಈಗ ನೋಡಿ, ಒಂದು ಶಾಪಿಂಗ್ ಮಾಲ್ಗೆ ಹೋಗ್ತೇವೆ ಅಂತಂದ್ರೆ ನಾವು ಇಡೀ ಶಾಪಿಂಗ್ ಮಾಲ್ ಖರೀದಿ ಮಾಡ್ಲಿಕ್ಕದೇನು ನಮಗೆ ಏನೇನು ಅವಶ್ಯಕತೆ ಇರ್ತಾವೆ ಅವೆಲ್ಲ ತಿಳ್ಕೊತೀವಿ ನಾವು. ಹಾಗಾಗಿ ದೇವ್ರೊಂದು ಶಾಪಿಂಗ್ ಮಾಲ್, ಅದ್ರಲ್ಲಿ ನಾವು ವಸ್ತುಗಳನ್ನ ನಾವು ಖರೀದಿ ಮಾಡಬೇಕು. ನನಗೆ ಇದು ಬೇಕು, ಅದು ಎಕ್ಸೆಪ್ಟ್ ಮಾಡ್ಕೊಡಿ. ಹಣ ಬೇಕಾ, ಶ್ರೀಮಂತರಾಗಬೇಕಾ, ಅಥವಾ ಜ್ಞಾನ ಬೇಕಾ, ಅಥವಾ ಸಂತೋಷದಿಂದ ಇರಬೇಕಾ, ಅಥವಾ ನಿಮ್ಮ ಹತ್ರ ಏನಾದರೂ ಚಿಂತೆ ಇದೆಯಾ ಅಥವಾ ದುಃಖ ಇದೆ, ಇವೆಲ್ಲ ಬಿಡುಗಡೆ ಹೊಂದಿ ನೀವು ಒಂದಲ್ಲಿ ಜೀವನ ಮಾಡಬೇಕಾಯ್ತು ಅಂದ್ರೆ ಆತನಲ್ಲಿ ಬೇಡಿಕೊಳ್ಳೋರಾಗಿರ್ಬೇಕು. ಯಾವಾಗ ಆತನ ಜೊತೆ ಉದ್ದುಕೊಂಡು ಕನೆಕ್ಟ್ ಆಗಿ ಎಲ್ಲವನ್ನು ಹೊಂದಿಕೊಳ್ಳೋಕ್ಕೆ ಸಾಧ್ಯ ಆಗಿರ್ತದೆ. ಸೊ ಹಾಗಾಗಿ ಕ್ರಿಸ್ತನ ವಾಕ್ಯ ನಿಮ್ಮಲ್ಲಿ ಸಮೃದ್ಧಿ ಆಗಲಿಕ್ಕೆ ಸಾಧ್ಯವಾಗಿರ್ತದೆ. ಇನ್ನೊಂದು ನೋಡಿಕೊಳ್ಳೋಣ ವಾಕ್ಯ, ಕೊನೆಯ ವಚನವಾಗಿ ಅದೇ ಯೋಹಾನನ ಬರೆದ ಸುವಾರ್ತೆ 5ನೇ ಅಧ್ಯಾಯ ವಚನ 14ರಲ್ಲಿ ನಾವು ನೋಡುತ್ತೇವೆ. ಇದಾದ ಮೇಲೆ ಯೇಸು ಅವನನ್ನು ದೇವಾಲಯದಲ್ಲಿ ಕಂಡುಕೊಂಡು, ನಿನಗೆ ಸ್ವಸ್ಥವಾಯಿತಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡ, ನಿನಗೆ ಹೆಚ್ಚಿನ ಕೇಡು ಬಂದಿತ್ತು ಎಂದನು. ನೋಡಿ, ಒಂದು ಸಲ ಅವನು ಕನೆಕ್ಟ್ ಆಗಿ ದೇವರ ಜೊತೆ ಹೊಂದ್ಕೊಂಡು ಏನಪ್ಪ ಅಂದ್ರೆ ಆಶೀರ್ವಾದ ಪಡ್ಕೊಂಡ. ಇಲ್ಲಿ ಮತ್ತೆ ಇನ್ನೊಂದು ನಾವು ಮಾಡ್ತೀವಿ ಅಂದರೆ, ಅವನನ್ನು ಒಕ್ಕುವಾಗಿ ಇಳಿಯುವವರು ಒಬ್ಬರು ಇಲ್ಲ, ನಾನು ಬರುವುದರೊಳಗಾಗಿ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆ ಎಂದನು. ನೋಡ್ರ, ನೀರು ಉಕ್ಕಬೇಕಾದ್ರೆ ಯಾರೊಬ್ಬರು ಬಂದು ನನಗಿಂತ ಮುಂಚೆನೇ ಹೋಗ್ತಾರೆ ದೇವರೇ, ನಾನು ಹೋಗ್ಲಿಕ್ಕೆ ಆಗ್ತಿಲ್ಲ ಅಂತ ಅವ್ನು ಹೇಳ್ತಿದ್ದನು. ಅದೇ ಹೇಳ್ತಿರ್ಬೇಕಂತ ಸಮಯದಲ್ಲಿ ಅಲ್ಲಿ ದೇವರಿಗೆ ಹೇಳ್ತಾ ಇದ್ದಾರೆ ಅಂದರೆ, ಯೇಸು ನಿನಗೆ ಎದ್ದು ನಿನ್ನ ಹಾಸಿಗೆನ ತೆಗೆದುಕೊಂಡು ಹೊತ್ತುಕೊಂಡು ನಡೆ ಎಂದು ಹೇಳಿದರು. ಆ ನೀರಲ್ಲಿ ಬಿಟ್ಕೊಡಪ್ಪ, ಇವಾಗ ನಾನು ಹೇಳ್ತಾ ಇದ್ದೀನಿ, ನೀನು ಹಾಸಿಗೆ ತೆಗೆದುಕೊಂಡು ನಡಿ ಎಂಬುದಾಗಿ ಹೇಳಿದ್ರು ದೇವರು. ನೀನು ರೋಗ ವಾಸಿ ಆಗಲಿ ಅಂತ ಹೇಳಿಲ್ಲ, ಡೈರೆಕ್ಟಾಗಿ ನೀನು ಹಾಸಿಗೆ ತೆಗೆದುಕೊಂಡು ನೀನು ನಡಿ ಎಂಬುದಾಗಿ ಹೇಳಿದರು. ಅಂದ್ರೇನು, ಅವನು ಯಾವಾಗ ಒಪ್ಪಿದನೋ ಸ್ವಸ್ಥವಾಗಲಿಕ್ಕೆ ನನಗೆ ಮನಸ್ಸುಂಟು ದೇವರೇ ಅಂತ ಒಪ್ಪಿದಾಗ ಮಾತ್ರ ಇದು ಸಾಧ್ಯ ಆಯಿತು. ಇಲ್ಲ ಅಂತಂದ್ರೆ ಅವನು ಅದೇ ರೀತಿ ಬಿದ್ದುಕೊಂಡಿರ್ತಾನೋ, ಅದೇ ರೀತಿಯಲ್ಲಿ ಇದ್ದಿರ್ತಾನೋ, ಅದೇ ರೋಗದಲ್ಲಿ ಇರ್ಬೋದಾಗಿದೆ. ಸೊ ಹಾಗಾಗಿ ಅವನು ಯಾವಾಗ ಒಪ್ಕೊಂಡಿರ್ತಾನೋ ಅವಾಗ ಮಾತ್ರ ದೇವ್ರೇನು ಹೇಳ್ತಾರಂದರೆ, ಯೇಸು ಅವನಿಗೆ ಎದ್ದು ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ನಡೆ ಎಂದು ಹೇಳಿದರು. ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾದನು. ನೋಡಿ, ಹಾಸಿಗೆ ತೆಗೆದುಕೊಂಡು ನಡಿ ಅಂದ ತಕ್ಷಣ ಏನಪ್ಪ ಅಂದ್ರೆ ಅವನು ಸ್ವಸ್ಥನಾಗ್ಬಿಟ್ಟನು. ಅದಾದಮೇಲೆ ಏನಪ್ಪ ಅಂದ್ರೆ ಅವನು ಹಾಸಿಗೆಯನ್ನು ತೆಗೆದುಕೊಂಡು ಹೋದನು ಎಂಬುದಾಗಿ. ಹಾಸಿಗೆಯನ್ನು ತೆಗೆದುಕೊಂಡು ಹೋದ ಮೇಲೆ, ಅಥವಾ ನಾವು ಕ್ರೈಸ್ತರಾದ ಮೇಲೆ, ನಾವು ಒಂದು ವೇಳೆ ದೇವರ ಪ್ರೀತಿನ ಅರಿತುಕೊಂಡವರಾದ ಮೇಲೆ ಇನ್ನು ಮೇಲೆ ನಾವು ಪಾಪ ಮಾಡಬಾರ್ದು. ಇದಾದ ಮೇಲೆ ಯೇಸು ಅವನನ್ನು ದೇವಾಲಯದಲ್ಲಿ ಕಂಡುಕೊಂಡು, ನಿನಗೆ ಸ್ವಸ್ಥವಾಯಿತಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡ, ನಿನಗೆ ಹೆಚ್ಚಿನ ಕೀಡು ಬಂದಿತ್ತು ಎಂಬುದಾಗಿ ಹೇಳಿದರು. ಅಂದ್ರೇನು, ಈಗ ನೀನು ಸ್ವಸ್ಥವಾಗಿಬಿಟ್ಟಿದ್ದಿ, ಅಥವಾ ಇವಾಗ ನೀನು ದೇವರನ್ನು ಅರಿತುಕೊಂಡನಾಗಿದ್ದಿ, ದೀಕ್ಷಾಸ್ನಾನ ತೆಗೆದುಕೊಂಡಿದ್ದಿ, ದೇವರಲ್ಲಿ ಅರಿತುಕೊಂಡು ಆತನ ನೀತಿಯಲ್ಲಿ ಬಾಳ್ತಿರ್ಬೇಕಾದ್ರೆ ನೀನೇನಪ್ಪ ಅಂದ್ರೆ ಇನ್ನು ಮೇಲೆ ಪಾಪ ಮಾಡಬೇಡ. ಒಂದು ವೇಳೆ ಇಲ್ಲಿವರೆಗೂ ನಮ್ಮ ಹತ್ರ ಏನಾದರೂ ಪಾಪಗಳಾಗಿದ್ದರೆ ಅಂದರೆ ಜನರ ತೋರಿಕೆಗಾಗಿ ಬೇಡ, ನಿಮ್ಮಷ್ಟಕ್ಕೆ ನೀವೇ ಪರೀಕ್ಷೆ ಮಾಡಿಕೊಡ್ರಿ. ದೇವರು ನಮ್ಮ ಮನಸ್ಸುಗಳನ್ನು ನೋಡುವಂಥರಾಗಿದ್ದಾರೆ. ನೀವು ಅನ್ಬೋದು, ನಾವು ಮತ್ತೊಬ್ಬರಿಗೆ ಕಂಪೇರ್ ಮಾಡ್ದಂಗೆ ಏನಿಸ್ತದೆ ನಮ್ಗಂದ್ರೆ, ನಾನು ಓಟ್ ಪಾಪ ಇದ್ದೇನಾ, ನಾನು ಹಂಗೆ ಮಾಡಿದ್ದೇನಾ, ನೀನು ಹಿಂಗೆ ಮಾಡಿದ್ದೇನಾ? ಇಲ್ಲ, ನಮ್ಮ ಮನಸ್ಸುಗಳನ್ನು ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ನಮ್ಮ ಮನಸ್ಸಿಗೂ ದೇವರು ಕನೆಕ್ಟ್ ಮಾಡೋದು ಗೊತ್ತಾಗ್ತದೆ, ಇದು ನನ್ನ ಅರ್ಥ ತಪ್ಪದ ಅಂತ. ಹಾಗಾಗಿ ಇದು ಒಂದಲ್ಲಿ ನಾವು ಶುದ್ಧಿ ಪಡಿಸ್ಕೊಂಡೇವು ಅಂತಂದ್ರೆ ನಮ್ಮನ್ನು ಯಾರು ಒಳ್ಳೆಯವರಲ್ಲಿ ಅಥವಾ ಕೆಟ್ಟವರಲ್ಲಿ ದೇವರು ಮಾತ್ರ ನಮ್ಮ ಜೊತೆ ಇರಬೇಕಾದ್ರೆ ಎಲ್ಲವೂ ಕೂಡ ನಮ್ಮನ್ನು ಹಿಂಬಾಲಿಸ್ತದೆ. ಅದು ಎಲ್ಲ ರೀತಿಯಿಂದ ಏನಪ್ಪ ಅಂದ್ರೆ ನಾವು ಸಮೃದ್ಧಿಯ ಜೀವನವನ್ನು ಪಾಡಲಿಕ್ಕೆ ಸಾಧ್ಯವಾಗಿರುತ್ತೆ. ಹಾಗಾಗಿ ನಾವು ಕೂಡ ಇನ್ನು ಮೇಲೆ ಇರ್ತಕ್ಕಂಥ ಪಾಪಗಳನ್ನು ಬಿಟ್ಟು, ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಯೋಚನೆಗಳನ್ನು ಬಿಟ್ಟುಕೊಟ್ಟು, ಕೆಟ್ಟ ಯೋಚನೆಗಳನ್ನು ಬಿಟ್ಟುಕೊಟ್ಟು, ನಾವು ದೇವರಲ್ಲಿ ನೆಲೆಗೊಂಡು ಆತನನ್ನು ಹಿಂಬಾಲಿಸಿ ಆತನನ್ನು ನೆಲೆಗೊಳ್ಳುವಂಥವರಾಗಿರಬೇಕು. ಮತ್ತು ಯಾರ್ಯಾರು ನಾವು ಇನ್ನೂ ದೀಕ್ಷಾಸ್ನಾನ ಪಡೆದುಕೊಂಡಿಲ್ಲ, ಇದು ಭಾಳಷ್ಟು ಅವಶ್ಯಕರವಾಗಿರ್ತಕ್ಕಂಥ ಒಂದು ಅಂದರೆ ಸಮಾಚಾರ ಏನಂತಂದರೆ, ಕಂಪಲ್ಸರಿಯಾಗಿ ನಾವು ದೀಕ್ಷಾಸ್ನಾನ ಪಡ್ಕೊಳ್ಬೇಕು.
ಇವಾಗ ಈಗಾಗಲೇ ಸಭಾಪತಿ ಏನಪ್ಪ ಅಂದ್ರೆ ಫುಲ್ ಮೆಂಬರ್ಸ್ ಸಲುವಾಗಿ ಕ್ಲಾಸಸ್ ನಡೀತಾ ಇದಾವೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಾವು ಒಂದು ವೇಳೆ ಈ ಒಂದು ಮುಂದೆ ಬರ್ತಕ್ಕಂಥ ಗುಡ್ ಫ್ರೈಡೇದಲ್ಲಿ ಏನಪ್ಪ ಅಂದ್ರೆ ರೆಡಿಯಾಗಿ ಬಿಟ್ಟೇವು ಅಂತಂದ್ರೆ ದೇವ್ರ ಮುಖಾಂತರ ನಾವು ಸಭಾಪಾಲಕರ ಮುಖಾಂತರ ನಾವು ದೀಕ್ಷಾಸ್ಥಾನವನ್ನು ಕೂಡ ಪಡ್ಕೊಳ್ಬೋದು. ಹಾಗಾಗಿ ಅದಕ್ಕೆ ಸಿದ್ಧರಾಗಿರಿ ಮತ್ತು ಇನ್ನು ಮೇಲೆ ಪಾಪ ಮಾಡದೇ ನಾವು ದೇವರ ಒಳಗಾಗಿದ್ಕೊಂಡು ದೇವರ ಆಶೀರ್ವಾದದಲ್ಲಿ ನಡಿಬೇಕು. ಅವಾಗ ಮಾತ್ರ ನಾವೇನಪ್ಪ ಅಂದರೆ ಕ್ರಿಸ್ತನ ವಾಕ್ಯ ನಮ್ಮಲ್ಲಿ ಸಮೃದ್ಧಿಯಾಗಿರಲಿಕ್ಕೆ ಸಾಧ್ಯವಾಗಿರ್ತದೆ. ಕ್ರಿಸ್ತನ ವಾಕ್ಯ ನಮ್ಮಲ್ಲಿ ನೆಲೆಗೊಂಡಿರಲಿಕ್ಕೆ ಸಾಧ್ಯವಾಗಿರ್ತದೆ. ನಾವು ಅಭಿವೃದ್ಧಿಯಾಗಿ ಮತ್ತೊಬ್ಬರಿಗೆ ಬೆಳಕಿನ ಮಾರ್ಗದಲ್ಲಿ ನಡೆಸುವಂಥವರಾಗಿರ್ತೇವೆ ಎಂಬುದಾಗಿ ಹೇಳುತ್ತಾ ಈ ನನ್ನ ವಾಕ್ಯ ಮುಗಿಸ್ತೇನೆ. ಜೈ ಕ್ರೈಸ್ತ. ಇವಾಗ